ಕೊಡಗು ಜಿಲ್ಲೆಯ ಪ್ರವಾಸೋದ್ಯಮಕ್ಕೆ ಮತ್ತೊಂದು ಸೇರ್ಪಡೆಯಾಗಿ ಸಿದ್ಧಗೊಳ್ತಾ ಇದೆ ದಕ್ಷಿಣ ಭಾರತದಲ್ಲಿಯೇ ಅತ್ಯಂತ ಭವ್ಯವಾದ ಜೈನ ದೇವಾಲಯ. ಈ ದೇವಾಲಯ ರೂಪುಗೊಳ್ತಾ ಇರೋದು ಸುಂಟಿಕೊಪ್ಪ ಬಳಿಯ ಹರದೂರು ಗ್ರಾಮದಲ್ಲಿ. ಸುಂಟಿಕೊಪ್ಪದಿಂದ ಮಾದಾಪುರಕ್ಕೆ ತೆರಳುವ ಮಾರ್ಗದಲ್ಲಿ 6 ಕಿಲೋಮೀಟರ್ ಸಾಗಿದ್ರೆ ಸಿಗುವ ಗುಂಡುಕುಟ್ಟಿ ಎಂಬ ಗ್ರಾಮದ ಸರ್ಕಾರಿ ಶಾಲೆಯ ಎದುರಿನಿಂದ ಸಾಗುವ ಒಳದಾರಿಯಲ್ಲಿ 2 ಕಿಲೋಮೀಟರ್ ಸಾಗಿದ್ರೆ ಎಡಬದಿಯಲ್ಲಿಯೇ ಜೈನ ದೇವಾಲಯ ನಿರ್ಮಾಣ ತಾಣ ಕಂಡುಬರ್ತದೆ. ಊಹೆಗೂ ನಿಲುಕದ ರೀತಿಯಲ್ಲಿ ಕೊಡಗಿನಲ್ಲಿ ಭವ್ಯ ಮತ್ತು ದಿವ್ಯವಾದ ಜೈನ ದೇವಾಲಯದ ಕಾರ್ಯ ಇದೀಗ ನಡೀತಾ ಇದೆ. ದೇಶವ್ಯಾಪಿಯ ಜೈನ ಭಕ್ತರು ಕೊಡಗಿನ ಈ ದೇವಾಲಯ ವೀಕ್ಷಣೆಗೆ ಮುಂದಿನ ವರ್ಷಗಳಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಭೇಟಿ ನೀಡಲಿದ್ದಾರೆ. ದೇವಾಲಯ ಪೂರ್ಣಗೊಂಡ ಬಳಿಕ ಕೊಡಗು ಕೂಡ ಜೈನ ದೇವಾಲಯವಿರುವ ಜಿಲ್ಲೆಯಾಗಿ ಪ್ರಸಿದ್ಧಿಗೊಳ್ಳಲಿದೆ. ಮಾತ್ರವಲ್ಲ, ಕೊಡಗಿನ ಪ್ರವಾಸಿ ತಾಣಗಳ ಸಾಲಿಗೆ ಈ ಜೈನ ದೇವಾಲಯ ಕೂಡ ಸೇರ್ಪಡೆಯಾಗಲಿದೆ. ಶ್ರೀ ಜೀರಾವಾಲಾ ಧಾಮ ಎಂಬ ಹೆಸರಿನ ಫಲಕದ ಬದಿಯಲ್ಲಿ ಸಾಗಿದ್ರೆ ಅಲ್ಲಿಯೇ ಜೈನರಿಗೆ ಅತ್ಯಂತ ಪ್ರಮುಖರಾದ ಜೀನಾವಾಲರ ಆಲಯ ಕಂಡುಬರ್ತದೆ. ಪ್ರಾರಂಭದಲ್ಲಿ 108 ಕೈಗಳನ್ನ ಹೊಂದಿರುವ ಶ್ರೀ ಪದ್ಮಾವತಿ ದೇವಿಯ ಭವ್ಯವಾದ ಕಪ್ಪು ಶಿಲೆಯ ವಿಗ್ರಹ ಇದೆ. ಇಲ್ಲಿ ಪೂಜೆ ಸಲ್ಲಿಸಿ ಪಕ್ಕದಲ್ಲಿನ ಪುಟ್ಟ ದ್ವಾರದ ಮೂಲಕ ಒಳನುಗ್ಗಿದ್ರೆ ಬಿಳಿ ಶಿಲೆಯಲ್ಲಿ ರೂಪುಗೊಂಡಿರುವ ಭಗವಾನ್ ಬುದ್ಧನ ಪ್ರತಿಮೆ ಕಾಣಸಿಗ್ತದೆ. ಇಲ್ಲೆಲ್ಲೂ ಮಾತನಾಡುವಂತಿಲ್ಲ, ಮೌನಕ್ಕೆ ಆದ್ಯತೆ. ಮೌನದಿಂದಲೇ ಭಗವಾನ್ನನ್ನು ಧ್ಯಾನಿಸಬೇಕು ಎಂಬ ನಿಯಮ ಇದೆ. ಇಲ್ಲಿಂದ ಹೊರಬಂದು ಮೇಲಕ್ಕೆ ಏರುತ್ತಾ ಸಾಗಿದ್ರೆ ಅಲ್ಲಲ್ಲಿ ನಿಸರ್ಗದತ್ತವಾಗಿರುವ ಬೃಹತ್ ಕಲ್ಲುಗಳನ್ನೇ ಆಧಾರವಾಗಿ ಬಳಸಿ ಅದರ ಮೇಲೆ ಯಾತ್ರಿ ನಿವಾಸ, ಸ್ವಾಗತ ಕೊಠಡಿಗಳನ್ನು ನಿರ್ಮಿಸಲಾಗಿರೋದನ್ನು ಕಾಣಬಹುದು. ಇಲ್ಲಿಗೆ ಬರುವ ಯಾತ್ರಿಕರಿಗಾಗಿ ಈಗಾಗಲೇ 12 ಕಾಟೇಜ್ಗಳು ಸಿದ್ಧಗೊಂಡಿದೆ. ಏರು ಹಾದಿಯಲ್ಲಿ ಹೆಜ್ಜೆ ಹಾಕಿದ್ರೆ ಸುತ್ತಲಿನ ಕಾಫಿ ತೋಟಗಳ ನಡುವಿನ ವಿಶಾಲ ಪ್ರದೇಶದಲ್ಲಿ ಭವ್ಯವಾದ ಕಟ್ಟಡ ನಿರ್ಮಾಣ ಹಂತದಲ್ಲಿ ಇರೋದು ಗೋಚರಿಸುತ್ತದೆ. ಈ ಕಟ್ಟಡದ ಸುತ್ತಲೂ ಅನೇಕ ಶಿಲ್ಪಿಗಳು ತನ್ಮಯರಾಗಿ ಕುಸುರಿ ಕೆಲಸದ ಮೂಲಕ ಶಿಲಾ ಕೆತ್ತನೆಯಲ್ಲಿ ತೊಡಗಿರೋದನ್ನ ಕಾಣಬಹುದಾಗಿದೆ. ಇವರನ್ನ ದಾಟಿಕೊಂಡು ಮುಂದೆ ಸಾಗಿದಂತೆ ಅಲ್ಲಿ ಕಂಡುಬರೋದೇ ಅತ್ಯದ್ಭುತವಾಗಿ ನಿರ್ಮಾಣವಾಗ್ತಾ ಇರುವ ಶ್ರೀ ಜೀರಾವಾಲಾ ಪಾರ್ಶ್ವನಾಥ ಅವರ ದೇವಾಲಯ. ಪದ್ಮಾಸನ ಭಂಗಿಯಲ್ಲಿರುವ ಶ್ರೀ ಜೀರಾವಾಲಾ ಪಾರ್ಶ್ವನಾಥ ಮೂರ್ತಿ, ಶ್ವೇತಾಂಬರರಾದ ಶ್ರೀ ಜೀರಾವಾಲರ ವಿಗ್ರಹಗಳು ಇಲ್ಲಿನ ವಿಶೇಷ. ಬೆಂಗಳೂರಿನ ಶ್ರೀ ಓಂ ಶಾಂತಿ ಚಾರಿಟೇಬಲ್ ಟ್ರಸ್ಟ್ನ ನಯಚಂದ ಸಾಗರ್, ಡಾಕ್ಟರ್ ಅಜಿಚಂದ ಸಾಗರ್ ನೇತೃತ್ವದಲ್ಲಿ ಜೀರಾವಾಲರ ಧಾಮದ ನಿರ್ಮಾಣ ಕಾರ್ಯ ಇದೀಗ ಸಾಗಿದೆ. ಜೈನರ ಪವಿತ್ರ ದೇವರಾದ ಶ್ರೀ ಜೀರಾವಾಲಾ ಮಂದಿರದ ಸುತ್ತಲೂ ರಾಜಸ್ಥಾನದ ಜೈಪುರದಿಂದ, ಒರಿಸ್ಸಾದಿಂದ ತರಲಾದ ಅಮೂಲ್ಯವಾದ 100 ಶಿಲೆಗಳ ವೈಭವ ಕಾಣಬಹುದಾಗಿದೆ. ದೇವಾಲಯದ ಮುಖ್ಯ ಪ್ರವೇಶ ದ್ವಾರದ ನಂತರದ ಆವರಣದಲ್ಲಿ 3 ಕಡೆಗಳಲ್ಲಿ ಜೈನರ ದೇವರಾದ ಪಾರ್ಶ್ವನಾಥ, ಪದ್ಮಾವತಿ ದೇವಿ, ಸರಸ್ವತಿ ದೇವಿಯರ ಮೂರ್ತಿಯನ್ನು ಎಡ ಮತ್ತು ಬಲಬದಿಗಳಲ್ಲಿ ಪ್ರತಿಷ್ಠಾಪಿಸಲಾಗುತ್ತದೆ. ದೇವಾಲಯದ ಗರ್ಭಗೃಹದಲ್ಲಿ ಮುಖ್ ದೇವರಾಗಿ ಶ್ರೀ ಜೀರಾವಾಲರ ಪ್ರತಿಮೆಯನ್ನು ಪ್ರತಿಷ್ಠಾಪಿಸಲಾಗುತ್ತದೆ. ಮುಂದಿನ ದಿನಗಳಲ್ಲಿ ಪ್ರತಿಷ್ಠಾಪಿಸಲಾಗುವ ಶ್ರೀ ಪದ್ಮಾವತಿ ಮಾತೆಯ ವಿಗ್ರಹ 8 ಅಡಿ ಎತ್ತರವಿದ್ದು 108 ಕೈಗಳನ್ನು ಹೊಂದಿದ್ದು ತನ್ನ ಭವ್ಯತೆಯ ಮೂಲಕ ಇದು ವಿಶ್ವದಲ್ಲಿಯೇ ಅತ್ಯಂತ ದೊಡ್ಡ ಪದ್ಮಾವತಿ ದೇವರ ವಿಗ್ರಹ ಎಂಬ ಹಿರಿಮೆಗೆ ಪಾತ್ರವಾಗಲಿದೆ. ಈ ಜೀರಾವಾಲಾ ಧಾಮದ ನಿರ್ಮಾಣ ಕಾರ್ಯ ಕಳೆದ 3 ವರ್ಷಗಳಿಂದ ಸಾಗಿದೆ. ಇದೀಗ ಬಿರುಸಿನಿಂದ ದೇವಾಲಯ ನಿರ್ಮಾಣ ಕಾರ್ಯ ಸಾಗಿದ್ದು, ಒರಿಸ್ಸಾದಿಂದ ಬಂದಿರುವ 42 ನುರಿತ ಶಿಲ್ಪಿಗಳು ದಿನವಿಡೀ ವೈವಿಧ್ಯಮಯ ಶಿಲ್ಪಗಳ ಕೆತ್ತನೆಯಲ್ಲಿ, ಅದರಲ್ಲಿಯೂ ಅತ್ಯಂತ ಸೂಕ್ಷ್ಮ ರೀತಿಯ ಶಿಲ್ಪ ಕುಸುರಿ ಕೆತ್ತನೆಯಲ್ಲಿ ಸಕ್ರಿಯರಾಗಿ ತೊಡಗಿಸಿಕೊಂಡಿದ್ದಾರೆ. ಆನೆ, ಸಿಂಹ, ಕುದುರೆ, ಜಿಂಕೆ, ನವಿಲು, ಮೊಲ, ಗುಬ್ಬಚ್ಚಿ ಮೊದಲಾದ ವನ್ಯಜೀವಿಗಳ
ಪುಟ್ಟ ಕೆತ್ತನೆಗಳ ಸಹಿತ ಬೃಹತ್ ಶಿಲಾ ಕೆತ್ತನೆಗಳಲ್ಲಿಯೂ ಶಿಲ್ಪಿಗಳು ತೊಡಗಿಸಿಕೊಂಡಿದ್ದಾರೆ. ಅಂದಾಜು 50 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಜೀರಾವಾಲಾ ಧಾಮ ನಿರ್ಮಾಣವಾಗ್ತಾ ಇದ್ದು, ಯಾತ್ರಿ ನಿವಾಸ, ಭೋಜನಾ ಶಾಲಾ, ವಿವಿಧ ದೇವ ಮಂದಿರಗಳು, ಸ್ವಾಗತ ಕೋಣೆ, ಪ್ರವೇಶ ದ್ವಾರಗಳನ್ನ ಈ ಧಾಮ ಒಳಗೊಂಡಿದೆ. ಕಾಡು ಕಲ್ಲುಗಳನ್ನೇ ಸಹಜ ಸ್ಥಿತಿಯಲ್ಲಿ ಧಾಮಕ್ಕೆ ಬಳಕೆ ಮಾಡಲಾಗಿದೆ. ಇನ್ನೂ ನಿರ್ಮಾಣವಾಗಬೇಕಿರುವ ಧಾಮದ ಪ್ರವೇಶ ದ್ವಾರಕ್ಕೆ 2.51 ಕೋಟಿ ರೂಪಾಯಿ, ಮಂದಿರದ ಮುಖ್ಯ ಪ್ರಾಂಗಣಕ್ಕೆ 1.51 ಕೋಟಿ ರೂಪಾಯಿಗಳ ಅಂದಾಜು ವೆಚ್ಚ ತಗುಲಲಿದೆ. ಇಷ್ಟಕ್ಕೂ ಸುಂಟಿಕೊಪ್ಪ ವ್ಯಾಪ್ತಿಯಲ್ಲಿ ಇಂತಹದ್ದೊಂದು ಭವ್ಯ ಜೈನ ದೇವಾಲಯ ನಿರ್ಮಾಣ ಆಗ್ತಿರೋದಾದ್ರೂ ಯಾಕೆ? ಬೆಂಗಳೂರು ಮೂಲದ ಅರ್ಚಕರಾದ ಭಾವೇಶ್ ಹೇಳುವಂತೆ, ಇಲ್ಲಿರುವ ಅಂಜನಗೇರಿ ಬೆಟ್ಟಕ್ಕೆ 1000 ವರ್ಷಗಳ ಸುದೀರ್ಘ ಇತಿಹಾಸವಿದೆ. ಈ ಬೆಟ್ಟದಲ್ಲಿ ಪೂರ್ವಕಾಲದಿಂದಲೂ ಅನೇಕ ಜೈನ ವಿಗ್ರಹಗಳು ಕಂಡುಬಂದಿದ್ದವಂತೆ. ಅನೇಕ ಜೈನ ಬಸದಿಗಳು ಕೂಡ ಈ ವ್ಯಾಪ್ತಿಯಲ್ಲಿ ಇದ್ದವು. ಆದರೆ ಕಾಲಾಂತರಗಳಿಂದ ಜೈನ ದೇವಾಲಯ, ಜೈನ ಮೂರ್ತಿಗಳು ನಾಶವಾಗಿದ್ವು. ಹೀಗಾಗಿ ಅಂಜನಗೇರಿ ಬೆಟ್ಟದ ವ್ಯಾಪ್ತಿಯಲ್ಲಿ ಜೈನ ಮೂಲಕ್ಕೆ ಮತ್ತೆ ಕಾಯಕಲ್ಪ ನೀಡುವ ಉದ್ದೇಶದಿಂದ ಇಲ್ಲಿ ಜೈನಧಾಮ ಸ್ಥಾಪಿಸಿ ದೇಶವ್ಯಾಪ್ತಿಯಿಂದ ಜೈನರು, ಜೈನ ಪಂಥದ ಅನುಯಾಯಿಗಳು, ಪ್ರವಾಸಿಗರು ಇಲ್ಲಿಗೆ ಬರುವಂತೆ ಆಗ್ಬೇಕೆಂಬ ಉದ್ದೇಶವಿದೆ. ಸುಂಟಿಕೊಪ್ಪ ವ್ಯಾಪ್ತಿಯಲ್ಲಿ ಯಾವುದೇ ಪ್ರವಾಸಿ ತಾಣಗಳಿಲ್ಲ. ಮುಂದಿನ ದಿನಗಳಲ್ಲಿ ಸಹಸ್ರ ಸಂಖ್ಯೆಯಲ್ಲಿ ಬರಲಿರುವ ಜೈನ ಯಾತ್ರಿಕರಿಂದಾಗಿ ಸುಂಟಿಕೊಪ್ಪ ಮತ್ತು ಕೊಡಗು ಜಿಲ್ಲೆಯ ಪ್ರವಾಸೋದ್ಯಮಕ್ಕೂ ಮಹತ್ವದ ಕೊಡುಗೆ ದೊರಕಿದಂತಾಗ್ತದೆ. ಪ್ರಸ್ತುತ 4.50 ಎಕರೆ ಜಾಗದಲ್ಲಿ ಈ ಧಾಮ ನಿರ್ಮಾಣವಾಗ್ತಾ ಇದ್ದು, ಮುಂದಿನ ದಿನಗಳಲ್ಲಿ ಅಕ್ಕಪಕ್ಕದಲ್ಲಿ ಜಾಗ ದೊರೆತರೆ ಸುಸಜ್ಜಿತ ಗೋಶಾಲೆ ನಿರ್ಮಾಣದ ಉದ್ದೇಶ ಕೂಡ ಇದೆ ಎಂದು ಭಾವೇಶ್ ತಿಳಿಸಿದರು. ಧಾಮ ಉದ್ದೇಶಿತ ರೀತಿಯಲ್ಲಿ ನಿರ್ಮಾಣವಾಗಬೇಕಾದ್ರೆ ಕನಿಷ್ಠ 2 ವರ್ಷಗಳಾದರೂ ಬೇಕು ಎಂದು ಭಾವೇಶ್ ಮಾಹಿತಿ ನೀಡಿದ್ರು. ಈ ದೇವಸ್ಥಾನ ಇತಿಹಾಸ ಪುನರಾವರ್ತನ ಆಗ್ತಾ ಇದೆ. ಇದು ಅಂಜನಗಿರಿ ಬೆಟ್ಟ ಅಂತ ಹೇಳ್ತಾರೆ. ಇಲ್ಲಿ ಮೊದಲು 5-6 ಬಸ್ತಿ ಇತ್ತು. ಇದು ಅವಶೇಷ ಎಲ್ಲ ಮಡಿಕೇರಿ ಮ್ಯೂಸಿಯಂನಲ್ಲಿ ಇವತ್ತೂ ಇದೆ. ಪಾರ್ಶ್ವನಾಥ ವಿಗ್ರಹ, ಪದ್ಮಾವತಿ ಮಾತಾ ವಿಗ್ರಹ, ಶಿಲಾಲೇಖ ಇದೆ. ಇಲ್ಲಿ 24 ತೀರ್ಥಂಕರನಲ್ಲಿ 23rd ತೀರ್ಥಂಕರ ಪಾರ್ಶ್ವನಾಥ ಸ್ವಾಮೀಜಿದು ದೇವಾಲಯ ಬರ್ತಾ ಇದೆ. ಇದು ವಿಶ್ವದ ಪ್ರಥಮ ದೇವಸ್ಥಾನ. ಅಲಗ್ ಸ್ಟೈಲ್, ಅಲಗ್ ಬೇರೆ ಬೇರೆ ಟೈಪ್ ಕಾರ್ವಿಂಗಿಂದ ಬರ್ತಾ ಇದೆ. ಇಲ್ಲಿ ಪದ್ಮಾವತಿ ಮಾತೆದು ಒಂದು ದೇವಸ್ಥಾನ ಬರುತ್ತೆ, ಸರಸ್ವತಿ ಮಾತೆದು ಬರುತ್ತೆ. ಪದ್ಮಾವತಿ ಮಾತೆದು ವಿಶೇಷ ಏನಂದರೆ 108 ಕೈ ಇದೆ. ಎಲ್ಲ ಕೈನಲ್ಲಿ ಎಲ್ಲ ಬೇರೆ ಬೇರೆ ಶಸ್ತ್ರಗಳು ಇದೆ. 108 ಫಣ ಇದೆ. ನಾಗದೇವ ಇದೆ, ಮೇಲ್ಗಡೆ ನಾಗದೇವಿ ಇದೆ. 2 ಪಾರ್ಶ್ವನಾಥ ಭಗವಾನ, ಕುಪುರ್ ಯಕ್ಷ ಯಕ್ಷಿಣಿ, 2 ಸೇವಿಕಾ ಇದೆ. ಇಲ್ಲಿ ಪಾರ್ಶ್ವನಾಥ ಬಿಟ್ಟು ಆದಿನಾಥ ಸ್ವಾಮಿ ಅಂದರೆ ಬಾಹುಬಲಿಯವರು ತಂದೆಯವರು ದೇವಸ್ಥಾನ ಬರ್ತಾ ಇದೆ. ಮಹಾವೀರ ಸ್ವಾಮಿ ಬರ್ತಾ ಇದೆ, 24ನೇ ತೀರ್ಥಂಕರ. ಇವನು ಶಾಂತಿನಾಥ ಭಗವಾನ, ಆಮೇಲೆ ನೇಮಿನಾಥ ಭಗವಾನ ಬರ್ತಾ ಇದೆ. ಮಾರ್ಚ್ 1ನೇ ತಾರೀಕು 2020ನಲ್ಲಿ ಶುರು ಮಾಡಿದ್ದು. ಆಮೇಲೆ ಲಾಕ್ಡೌನಿಂದ ಕೆಲಸ ಸ್ವಲ್ಪ ಡಿಲೇ ಆಯಿತು. ಇವಾಗ 3.5 ವರ್ಷದಿಂದ ಕಂಟಿನ್ಯೂ ನಡೀತಾ ಇದೆ ಕೆಲಸ. ಇನ್ನು 2 ವರ್ಷ ಆಗಬಹುದು. ಹೆಂಗೆ ಫಂಡ್ ಬರ್ತಾ ಇದೆ ನಾವು ಆ ಥರ ಕೆಲಸ ಮಾಡ್ತಾಯಿದ್ವಿ. ಈ ದೇವಸ್ಥಾನ ವರ್ಧಮಾನ್ ತಪೋನಿಧಿ परम पूज्य आचार्य श्री नयचंद्र सागर सुरीश्वर जी महाराज साहब एवं सतावधानी अजित चंद्र सागर महाराज साहब ಅವರು ನಿಶ್ರೇನಲ್ಲಿ ಕಟ್ಟಿಸ್ತಾ ಇದ್ದೀವಿ. ಫುಲ್ಲು ಓಂ ಶಾಂತಿ ಚಾರಿಟೇಬಲ್ ಟ್ರಸ್ಟ್ ಅದರಲ್ಲಿ ಜೀರಾವಾಲಾ ಧಾಮ ಬರ್ತಾ ಇದೆ. ಕೊಡಗಿನ ಸುಂಟಿಕೊಪ್ಪ ಬಳಿಯಲ್ಲಿ ಜಾದೂ ರೀತಿ ಅತ್ಯದ್ಭುತವಾಗಿ ನಿರ್ಮಾಣವಾಗ್ತಾ ಇರುವ ಜೈನ ಧಾಮ ಸಂಪೂರ್ಣವಾದ ಮೇಲೆ ಜಿಲ್ಲೆಗೆ ಪ್ರವಾಸಿಗರ ಸಂಖ್ಯೆಯಲ್ಲಿ ಗಮನಾರ್ಹ ಬದಲಾವಣೆಯಾಗೋದು ಖಂಡಿತ. TV1 ಸ್ಪೆಷಲ್ ರಿಪೋರ್ಟ್, ಅನಿಲ್ HT, ಮಡಿಕೇರಿ.